ತಮಿಳುನಾಡು ಗಡಿಭಾಗ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ಬಾಗಲೂರಿನಲ್ಲಿ ಅಮಾನವೀಯ ಹಾಗೂ ಹೃದಯ ವಿದ್ರಾವಕ ಘಟನೆಯೊಂದು ಬೆಳಕಿಗೆ ಬಂದಿದೆ. 2 ವರ್ಷ ಸಂಸಾರ ನಡೆಸಿ ಮಗುವಾದ ನಂತರ ಈ ಮಗು ನನಗೆ ಹುಟ್ಟಿದ್ದಲ್ಲ ಎಂದು ಪತ್ನಿ ಮತ್ತು ಹೆತ್ತ ಕಂದನನ್ನೇ ಮನೆಯಿಂದ ಆಚೆ ಹಾಕಿರುವ ಕಿರಾತಕ ಗಂಡನ ವಿರುದ್ಧ ಬೆಂಗಳೂರಿನ ಹೆಣ್ಣು ಮಗಳೊಬ್ಬಳು 4 ತಿಂಗಳ ಹಸುಗೂಸನ್ನ ಕೈಯಲ್ಲಿಡ್ಕೊಂಡು ಗಂಡನ ಮನೆ ಮುಂದೆ ನ್ಯಾಯಕ್ಕಾಗಿ ಧರಣಿ ಕುಳಿತಿದ್ದಾಳೆ. ಇನ್ನು ತಮಿಳುನಾಡಿನ ಬಾಗಲೂರು ಸಮೀಪದ ಕಗ್ಗನೂರು ಗ್ರಾಮದ ನಿವಾಸಿ ಚಂದ್ರಶೇಖರ್ ಎಂಬಾತನ ವಿರುದ್ಧ ಬೆಂಗಳೂರಿನ ಯುವತಿ ಮೋನಿಶಾ ತೀವ್ರ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ನಿವಾಸಿಯಾದ ಮೋನಿಶಾಳನ್ನು ಕಳೆದ 2 ವರ್ಷಗಳ ಹಿಂದೆ ತಮಿಳುನಾಡಿನ ಕಗ್ಗನೂರಿನ ಚಂದ್ರಶೇಖರ್ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಿಸಲಾಗಿತ್ತು. ಮದುವೆಯಾದ ಹೊಸತರಲ್ಲಿ ದಂಪತಿಗಳು ಕೆಲವು ದಿನಗಳ ಕಾಲ ಅತ್ಯಂತ ಸಂತೋಷವಾಗಿಯೇ ಇದ್ರು. ಆದ್ರೆ ಇವರ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದೆ ಗಂಡನ ಅಣ್ಣ ಅಂದ್ರೆ ಭಾವ ರಘುವರನ್ ಪ್ರವೇಶದ ನಂತರ ಎನ್ನಲಾಗ್ತಾ ಇದೆ. ಯುವತಿ ಮೋನಿಶಾ ಜೊತೆ ಗಂಡನ ಭಾವ ರಘುವರನ್ ಎಂಬಾತ ನಿರಂತರವಾಗಿ ಅನುಚಿತವಾಗಿ ವರ್ತಿಸಲು ಯತ್ನಿಸ್ತಾ ಇದ್ದ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿಬಂದಿದೆ. ಇನ್ನು ಆತನ ವಿಕೃತ ನಡವಳಿಕೆಗೆ ಮೋನಿಶಾ ಒಪ್ಪದೆ ತೀವ್ರವಾಗಿ ಜಗಳ ಮಾಡಿದ್ದಾಳೆ. ಇದರಿಂದಾಗಿ ರೊಚ್ಚಿಗೆದ್ದ ಭಾವ ರಘುವರನ್ ಗಂಡ ಹೆಂಡತಿಯ ನಡುವೆ ಇಲ್ಲಸಲ್ಲದ ಮಾತುಗಳನ್ನ ಹೇಳಿ ದ್ವೇಷ ಹುಟ್ಟಿಸಿದ್ದಾನೆ. ಇದನ್ನೇ ನೆಪವಾಗಿಟ್ಕೊಂಡು ಮೋನಿಶಾ 2 ತಿಂಗಳ ಗರ್ಭಿಣಿಯಾಗಿದ್ದಾಗಲೇ ಗಂಡ ಚಂದ್ರಶೇಖರ್ ಅತ್ತೆ ಮತ್ತು ಮಾವ ಸೇರಿ ಆಕೆಗೆ ತೀವ್ರ ಕಿರುಕುಳವನ್ನ ನೀಡಿ ಮನೆಯಿಂದ ಹೊರಹಾಕಿದ್ರು. ಇನ್ನು ಮನೆಯಿಂದ ಹೊರಬಂದ ಮೋನಿಶಾ ತವರು ಮನೆಯಲ್ಲೇ ಹೆರಿಗೆಗಾಗಿ 4 ತಿಂಗಳ ಸುಂದರ ಗಂಡು ಮಗುವಿನ ಜನ್ಮ ನೀಡಿದ್ದಾಳೆ. ಮಗುವಾದ ಮೇಲಾದರೂ ಗಂಡ ಚಂದ್ರಶೇಖರ್ ಬಂದು ಕರೆದೊಯ್ಯಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಮೋನಿಶಾಗೆ ನಿರಾಸೆಯಾಗಿದೆ. ಕೊನೆಗೆ ಮಗು ಮತ್ತು ಮೋನಿಶಾಳನ್ನ ಗಂಡನ ಮನೆಗೆ ಬಿಡಲು ಕುಟುಂಬಸ್ಥರೇ ಬಂದಾಗ ಚಂದ್ರಶೇಖರ್ ಹಾಗೂ ಆತನ ಕುಟುಂಬ ಭೀಕರವಾಗಿ ಕಿರಿಕ್ ಮಾಡಿದ್ದಾರೆ. ಈ ಮಗು ನನ್ನ ಮಗು ಅಲ್ಲ ಎಂದು ತಾನೇ ಹೆತ್ತ ಮಗುವಿನ ರಕ್ತವನ್ನೇ ನಿರಾಕರಿಸಿದ ಚಂದ್ರಶೇಖರ್ ತಾಯಿ ಮಗುವನ್ನ ಮನೆಯಿಂದ ದೂಡಿದ್ದಾನೆ. ತನಗೆ ಹಾಗೂ ತನ್ನ 4 ತಿಂಗಳ ಕಂದನಿಗೆ ನ್ಯಾಯ ಸಿಗಬೇಕು, ನನ್ನ ಬದುಕನ್ನ ಹಾಳು ಮಾಡಿದ ಗಂಡನಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿ ಮೋನಿಶಾ ಕಗ್ಗನೂರಿನಲ್ಲಿರುವ ಚಂದ್ರಶೇಖರ್ ಮನೆ ಮುಂದೆ ಮಗುವನ್ನ ಮಡ್ಲಲ್ಲಿಟ್ಟುಕೊಂಡು ಕಣ್ಣೀರು ಹಾಕ್ತಾ ಧರಣಿ ಕೂತಿದ್ದಾಳೆ. ಈ ಕುರಿತು ತಮಿಳುನಾಡಿನ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದ್ರೆ ಅಲ್ಲಿನ ಪೊಲೀಸರು ಸಹ ತಮಗೆ ಯಾವುದೇ ರೀತಿಯ ಸಹಕಾರ ನೀಡ್ತಾ ಇಲ್ಲ ಎಂದು ಸಂತ್ರಸ್ತ ಯುವತಿ ಮತ್ತು ಆಕೆಯ ಪೋಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ತಮಿಳುನಾಡು ಗಡಿಯಲ್ಲಿ ಬೆಂಗಳೂರಿನ ಹೆಣ್ಮಗಳಿಗೆ ಆಗಿರುವ ಅನ್ಯಾಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಯವಿಟ್ಟು ನಿಮ್ಗೆ ನಮ್ಗೆ ನಂಬಿಕೆ ಇದೆ ವಿಜಯ್ ಸರ್, ನಮ್ಮ ಹುಡುಗಿಗೊಂದು ನ್ಯಾಯ ಒದಗಿಸ್ಕೊಡಿ. ಇಷ್ಟು ಜನ ಹೆಣ್ಮಕ್ಳು ಬಂದು ಅವ್ರ ಮನೆ ಮುಂದೆ ಕೂತಿದ್ದೀವಿ, ನಮ್ಗೆ ಯಾವುದೇ ತರ ರಕ್ಷಣೆ ಇಲ್ಲ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ಏನಿದೆ ಬಂದು ಸ್ವಲ್ಪ ತೀರ್ಮಾನ ಮಾಡಿ ಅವ್ನ್ ಬಂದು ಪ್ರೂಫ್ ಮಾಡೋ ತನಕ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲ್ಲ ಸರ್. ನಾವು ಇಲ್ಲಿಂದ ಹೋಗಲ್ಲ. ನಾವು ದಯವಿಟ್ಟು ನಿಮ್ಗೆ ನಮ್ಗೆ ನಂಬಿಕೆ ಇದೆ ವಿಜಯ್ ಸರ್, ನಮ್ಮ ಹುಡುಗಿಗೊಂದು ನ್ಯಾಯ ಒದಗಿಸ್ಕೊಡಿ. ಇಷ್ಟು ಜನ ಹೆಣ್ಮಕ್ಳು ಬಂದು ಅವ್ರ ಮನೆ ಮುಂದೆ ಕೂತಿದ್ದೀವಿ, ನಮ್ಗೆ ಯಾವುದೇ ತರ ರಕ್ಷಣೆ ಇಲ್ಲ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ಏನಿದೆ ಬಂದು ಸ್ವಲ್ಪ ತೀರ್ಮಾನ ಮಾಡಿ ಅವ್ನ್ ಬಂದು ಪ್ರೂಫ್ ಮಾಡೋ ತನಕ. ನಮ್ಮೂರು ಬಂದು ಪುಟ್ಟನಹಳ್ಳಿ, ಜೆಸಿ ನಗರ, ಬೆಂಗಳೂರು. ನಮ್ಮ ನೆಗೆಟಿವ್ ಊರು ಬಂದು ಬಾಗೇಪಲ್ಲಿ, ಜೂಲ್ಪಾಳ್ಯ. ನಾವು ಸಿಟಿಯಲ್ಲಿ ಇದ್ದಿದ್ದು. ಅವರೇ ಬಂದು ಮದ್ವೆ ಸಂಬಂಧ ಹುಡ್ಕಕ್ ಹೇಳಿದ್ರು. ಅದಕ್ಕೆ ನಮ್ಮತ್ತೆ, ನಮ್ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕಂದಿರು ಎಲ್ಲಾರು ಸೇರಿ ನನ್ ಮದ್ವೆ ಸಂಬಂಧ ತಂದ್ಬಿಟ್ಟು ಎಲ್ಲ ಓಕೆ ಆಗಿತ್ತು. ಮತ್ತೆ ಎಲ್ಲ ಎಂಗೇಜ್ಮೆಂಟ್ ಮುಗೀತು. ಆಮೇಲೆ ಮದ್ವೆಗೆ ನವೆಂಬರ್ 17-18 ಮದ್ವೆ ಆಗಿದ್ದು. 1 ವಾರಕ್ಕೆ ಜಗಳ ಸ್ಟಾರ್ಟ್. ಅದು ನಮ್ ನಾದ್ನಿ ಗಂಡ ಇಟ್ಕೊಂಡು ಮಿಸ್ಬಿಹೇವ್ ಮಾಡಕ್ ಬಂದಿದ್ರು. ಅದಕ್ಕೆ ನಾನು ಈ ತರ ಇಷ್ಟ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದಕ್ಕೆ ಅವ್ರು ಇಟ್ಕೊಂಡು ಇಲ್ಲಿ ಇದಾಗಿರೋದು ಇನ್ಚಾರ್ಜ್ ಆಗಿ ನಾನು ಮೈಂಟೈನ್ ಮಾಡ್ತಿರೋದ್ ಮನೆ, ನಿನ್ ಬದುಕು ಬಾಳೆಲ್ಲ ನನ್ ಕೈಯಲ್ಲಿ ಐತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಬದುಕು ಬಾಳೆಲ್ಲ ನನ್ ಕೈಯಲ್ಲಿ ಐತೆ, ನೀನ್ ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನಾನು ನನ್ನ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಒಪ್ಕೊಂಡಿಲ್ಲ ಅನ್ಬಿಟ್ಟು ಆಮೇಲೆ ಇಟ್ಕೊಂಡು ನೀನು ಹಂಗಾದ್ರೆ ಇಲ್ಲಿ 1 ದಿವಸನೂ ಇಕ್ಕಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಒಪ್ಕೊಂಡಿಲ್ಲ ಅನ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ರು ನನ್ನ. ಹಾಕಾದ್ಮೇಲೆ ಮತ್ತೆ ನಾವ್ ಬಂದಿದ ತಕ್ಷಣ ಅವರು ಡೈವರ್ಸ್ ಕೊಟ್ಕೋ ಇದಾರೆ ಅಂತ ನಮ್ಗೆ ಗೊತ್ತಾಗ್ಮೇಲೆ ಸರಿ ಅನ್ಬಿಟ್ಟು ನಾವೇನ್ ಎಲ್ಲ ಆದ್ಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಬಾಬಾ ಇತ್ಕೊಂಡು ನಮ್ ಬಾಯಿ ಮೈದಂಗೆ ಹುಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಡೆಲಿವರಿ ಆಗಿ Feb 17 ಆಗಿದ್ದು, 2026 ಅಲ್ಲಿ ಆಗಿದ್ದು. 4 ಮಂತ್ಸ್ ಇವಾಗ ಮಗು. ನಮ್ಮ ಹಸ್ಬೆಂಡ್ ಇತ್ಕೊಂಡು ಇವಾಗ ಹೇಳ್ತಿದ್ದಾರೆ ಮಗು ನಂದಲ್ಲ ಅಂತ ಹೇಳ್ತಿದ್ದಾರೆ. ಅದು ಅವ್ರ ಅಮ್ಮ ಅವರೆಲ್ಲ ಅವ್ರ ಬಾಬಾ ಮತ್ತೆ ನಮ್ ನಾದ್ನ ಎಲ್ಲ ತಲೆ ತುಂಬಿದ್ದಾರೆ.
ಅದಕ್ಕೆ ಇವಾಗ ಅವರು ಇಟ್ಕೊಂಡು ಹೇಳ್ತಿದ್ದಾರೆ ನನ್ ಮಗು ಅಲ್ಲ ಮಿಸ್ಬಿಹೇವ್ ಮಾಡಕ್ ನಿಮ್ಮ ಹಸ್ಬೆಂಡ್ ನೀವು ಹೇಳಿದ್ರಾ? ಹೇಳಿದ್ವಿ ಸರ್. ಅದು ಹೇಳಿದಕ್ಕೆ ನೀವ್ ಸುಮ್ನೆ ನನ್ ಬಾವನ್ ಮೇಲೆ ಹೇಳ್ಬೇಡ ಹಂಗೆ ಹಿಂಗೆ ಅಂತ ನನ್ನನ್ನೇನೆ ಆಚೆ ಹಾಕಿದ್ರು ಸರ್. ಇದೀನಿ ನೆನ್ನೆ ಪೊಲೀಸ್ ಅವ್ರು ಬಂದ್ಮೇಲೆ ಅವ್ನ್ ಪ್ರೂಫ್ ಮಾಡ್ಲಿ ವಿತಿನ್ ಸೆಕೆಂಡ್ ಅವಾಗ ಹೋಗ್ತೀನಿ ಸರ್. ಅವ್ನ್ ಪ್ರೂಫ್ ಮಾಡ್ಲೇಬೇಕು ಫಸ್ಟ್, ಇಲ್ಲಾಂದ್ರೆ ನಾನು ಹೋಗಲ್ಲ. ನಾನ್ ಮನೆಗೆ ಒಳಗಡೆನೆ ಹೋಗಿ ಕುತ್ಕೊಂತೀನಿ. ಮನುಷ್ಯ ಎಲ್ಲ ಸೇರಿ ನಾವು ಮದ್ವೆ ಮಾಡ್ಕೊಟ್ವಿ. ಮಾಡ್ಕೊಟ್ಟಾದ್ಮೇಲೆ ಸ್ವಲ್ಪ ದಿವಸ ಚೆನ್ನಾಗೇ ಇದ್ರು. ಆಮೇಲೆ ತಂಗಿಲ್ ಗಂಡ ಎಲ್ಲ ಇಲ್ಲೇ ಇದ್ದಿದ್ವಿ. ಇವಾಗ ಸಪ್ರೇಟ್ ಆಗಿ ನಾವು ಕೇಳಿದಕ್ಕೆ ಈ ತರ ಎಲ್ಲ ಇಲ್ಲೇ ಇದ್ದು ಜಗಳ ಮಾಡ್ತಿದಿರಲ್ಲ ಅಂತ ಒಂದ್ 3-4 ಸತಿ ಪಂಚಾಯತಿ ಆದ್ಮೇಲೆ ಅವ್ರು ಸಪ್ರೇಟ್ ಆಗಿ ಹೋಗಿರೋದು ಸರ್. ಅಲ್ಲಿ ತನಕ ಇಲ್ಲೇ ಇದ್ದು ಟಾರ್ಚರ್ ಕೊಡ್ತಿದ್ರು. ನಮ್ ಮಗಳಿಗೆ ಏನಾದ್ರು ನಾವ್ ಹೇಳ್ದಂಗ್ ನೀನ್ ಕೇಳಿಲ್ಲ ಅಂದ್ರೆ ನೀನ್ ಆಚೆ ಹಾಕ್ತೀನಿ ಅಂತ ಹೇಳಿ ಜಗಳ ಫುಲ್ಲು ಯಾವಾಗೂ ಜಗಳ ಮಾಡೋದು ಎಲ್ಲ ಮಾಡ್ತಿದ್ರು ಅವ್ರು. ನಮ್ಮ ಅಳಿಯಾಗ ಹೇಳಿದಕ್ಕೆ ಅವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಅವಳ ಅಳಿಯ ನಾದ್ನಿ ಗಂಡನಿಂದ ಸರ್ ಇದೆಲ್ಲ ಪ್ರಾಬ್ಲಮ್ ಬರ್ತಿರೋದು. ನಾವು 200 ಗ್ರಾಮ್ ಗೋಲ್ಡ್ ಹಾಕಿದ್ವಿ. ಅವಾಗಿಂದ ಇವಾಗ ಫಸ್ಟ್ ಏನ್ ಹಾಕಿದ್ರು ಅದನ್ನೇ ಸಾಕು ಅಂತ ಹೇಳ್ತಿದ್ರು. ನಾದ್ನಿ ಗಂಡ ಮಿಸ್ಬಿಹೇವ್ ಹೇಳಿದಾಗಿಂದ ಸ್ಟಾರ್ಟ್ ಸರ್. ಇನ್ನ ಬೇಕು ನಮ್ಗೆ 200 ಗ್ರಾಮ್ ಗೋಲ್ಡ್, 1.5 kg ಬೆಳ್ಳಿ ಎಲ್ಲ ಕೊಟ್ಟು ಒಂದು 10-15 ಲಕ್ಷ ತನಕ ಖರ್ಚಾಗಿದೆ ಸರ್. ನಮ್ಗೆ ನಾವು ದುಡ್ಡು ಕೊಟ್ಟಿದೀವಿ ಸರ್. ಅವನು ಅಲ್ಲೆಲ್ಲೋ ಟೆಂಪಲ್ ಅಲ್ಲಿ NGO ಏನೋ ಅಂತಾರೆ ಆ ಕೆಲಸ ಮಾಡೋದು ಸರ್. ರಘುವರನ್ ರಾಜ್ಕುಮಾರ್ ಸರ್. ಚಂದ್ರಶೇಖರ್ ಸರ್. ನಮ್ ಭಾವ ನಮ್ಗೆ ಏನು ಅಂತ ಗೊತ್ತು. ನಮ್ ಭಾವನೆ ಮನೆ ಎಲ್ಲ ಮೇಂಟೈನ್ ಮಾಡೋದು. ಈ ಮನೆನೂ ನಮ್ ತಂಗಿ ಹೆಸರು ಮೇಲೆನೆ ಬರೀತೀನಿ. ನನ್ನ ಆಸ್ತಿ ಎಲ್ಲ ನಮ್ ತಂಗಿ ಮೇಲೆನೆ ಬರೀತೀನಿ ಅಂತ ಹೇಳಿದ್ರು ಸರ್. ಈಗ ಹೇಳಿದ್ರೆ ನನ್ ಮಗು ಹುಟ್ಟೆ ಇಲ್ಲ, ಎಲ್ಲ ಒಡೆದು ಈಚೆ ಹಾಕಿದ್ರು ಸರ್. ಸುಮ್ನೆ ಅದೇ ಹೇಳಿದಕ್ಕೇನೆ ಒಡೆದು ಈಚೆ ಹಾಕ್ಬಿಟ್ಟು ಬರ್ಕೊಟ್ಬಿಟ್ಟು ಹೊಟ್ಟೋಗು, ನಿಂಗು ನನ್ ಮಗನ್ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಅನ್ನೋದು, ಮಾವ ಹೊಡಿಯಕ್ ಬರೋದು ಎಲ್ಲ ಟಾರ್ಚರ್ ಸರ್. ಹೇಳೋದು ನಂದಲ್ಲ ಮಗು, ಇದೆಲ್ಲ ಆಗಿದೆಯಲ್ಲ ಸರ್ ನಂದಲ್ಲ. ನಮ್ ಭಾವನ್ ಮೇಲೆನೆ ಸುಳ್ಳು ಹೇಳ್ತೀಯಾ? ಅವ್ನ್ ಹೇಳಿದಾನಲ್ಲ ಸರ್, ನೀನ್ ಹಿಂಗ್ ಇಲ್ಲಿ ಬದುಕಕ್ ಬಿಡಲ್ಲ ಅಂತ ಹೇಳಿದಾನಲ್ಲ. ನಾನ್ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ನೀನ್ ಇಲ್ಲಿ ಇರಂಗಿಲ್ಲ. ಈಗ ನೀವು ಅಲ್ಲಿ ಸ್ಟೇಷನ್ ಎಲ್ಲೂ ನ್ಯಾಯ ಆಗ್ತಿಲ್ಲ ಸರ್ ನಮ್ಗೆ. ನಾವು 2 days ಆಯ್ತು ಸರ್. ನೆನ್ನೆ ಇದ್ರು. ಒಳಗಡೆ ಸೇರ್ಸಕ್ ಬಿಟ್ಟಿಲ್ಲ ಸರ್. ಹೊಡಿಯಕ್ ಬಂದ ಅವ್ರ ಮಾವ. ಒಳಗಡೆ ಹೋಗೋಷ್ಟಿಗೆ ಹೊಡಿಯಕ್ ಬಂದ್ಬಿಟ್ಟ. ಅದಕ್ಕೆ ಅವಳು ಈಚೆನೆ ಕೂತಿದ್ದಾಳೆ ಸರ್. 2 days ಇಂದ ನೈಟ್ ಮಗು ನೆತ್ಕೊಂಡ್ ನೈಟ್ ಎಲ್ಲ ಇಲ್ಲೇ ಕೂತಿದ್ದಾಳೆ ಸರ್. 2 days ಆಗಿದೆ ಅವಳಿಗೂ ಏನು ಇಲ್ದೆ ಇಲ್ಲಿ ಕುತ್ಕೊಂಡು ಸರ್. ಹೋಗಲ್ಲ ಸರ್ ನಾವು. ನ್ಯಾಯ ಸಿಗೋ ತನಕ ಅದು ಮಗು ಹುಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ ಅದು ಪ್ರೂಫ್ ಮಾಡ್ಲಿ, ಆಮೇಲೆ ಹೋಗ್ತೀವಿ ಸರ್. ಆತರ ನಮ್ ಮಗು ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲೇ ನಾವು ಸಾಯಿಸ್ಬಿಟ್ಟು ಹೋಗ್ತಿದ್ವಿ. ಇಲ್ಲ ನೀವೇ ನಮ್ಗೆ ನ್ಯಾಯ ಕೊಡ್ಸ್ಬೇಕು ಇಲ್ಲ ಸರ್. ನಮ್ಮ ಹೆಸರು ಈಗ ಅನ್ಯಾಯ ಆಗಿದೆ. ಕಗ್ನೂರ್ ಅನ್ನೋ ಊರಲ್ಲಿ ನಮ್ಮ ಹುಡ್ಗಿನ್ ಬೇರೆ ನಮ್ಮ ಅಣ್ಣನ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ವಿ. ಆ ಹುಡ್ಗಿನ್ ಮದ್ವೆ ಮಾಡದ್ಮೇಲೆ ನನ್ನ ಮಾವನ್ ಮಗಳನ್ನ ಈ ಮನೆಗೆ ಸೊಸೆಯಾಗಿ ನಮ್ಮ ಅಣ್ಣನ್ ಮಗಳು ರೆಫರ್ ಮಾಡಿದ್ದಕ್ಕೆ ಈ ಮನೆಗೆ ನಾವು ಮದ್ವೆ ಮಾಡಿ ಕಳ್ಸಿದ್ವಿ. ತಾಳಿ ಕಟ್ಕೊಂಡ್ ಬಂದಿದ್ದಿಂದ ಎಮ್ಮ ಟಾರ್ಚರ್, ಅವ್ರ ಅತ್ತೆದು ನಾದ್ನಿ ಟಾರ್ಚರು, ನಾದ್ನಿ ಗಂಡಂದ ಟಾರ್ಚರು. ವರದಕ್ಷಿಣೆ ತಂದಿಲ್ಲ, ಅಷ್ಟು ತಂದಿಲ್ಲ, ಇಷ್ಟು ತಂದಿಲ್ಲ, ನನ್ ಮಗನ್ಗೆ ಇನ್ನೂ ತರ್ತಿದ್ರು, ಇನ್ನೂ ಜಾಸ್ತಿ ಕೊಡ್ತಿದ್ರು, ನೀವ್ ಕೊಟ್ಟಿರೋ ಸಾಲ್ದು ಅಂತ ಹೇಳ್ಬಿಟ್ಟು ಒಂದೇ ಸಮನೆ ನಮ್ ಹುಡ್ಗಿಗ್ ಟಾರ್ಚರ್ ಮಾಡ್ತಿದ್ರು. ಆ ಹುಡ್ಗ ಕುಡ್ಕೊಂಡು ಬರೋನು ನೈಟ್ ಅಲ್ಲಿ, ಮತ್ತೆ ನೀನು ತಂದಿಲ್ಲ ಅಂತ ಗಲಾಟೆ ಮಾಡೋನು. ಅವ್ರ ನಾದ್ನಿ ಗಂಡ ತುಂಬಾ ಟಾರ್ಚರ್ ಮಾಡ್ತಾ ಇದ್ದ ನಮ್ ಹುಡ್ಗಿಗೆ. ಆ ಹುಡ್ಗಿ ಮನೆಗ್ ಬಂದಾಗಿಂದ ಮಿಸ್ಬಿಹೇವ್ ಮಾಡೋದು, ಕಾಫಿ ಕೊಟ್ರೆ ಕೈ ಇಟ್ಕೊಂಡು ಎಳಿಯೋದು, ಊಟ ಹಾಕಕ್ ಹೋದ್ರೆ ತಟ್ಟೆ ಹತ್ರ ಹೋದಾಗ ಕಿಂಡಲ್ ಆಗಿ ಮಾತಾಡೋದು, ನಾನು ಹೇಳಿದ್ ಕೇಳಿಲ್ಲ ಅಂದ್ರೆ ನೀನ್ ಈ ಮನೇಲಿ ಸಂಸಾರ ಮಾಡಲ್ಲ ಅನ್ನೋದು. వీళ్ళు ఫస్ట్ పీసీని తోడుకో, వీళ్ళు మాట్లాడతారంట, వచ్చి వాకిలు కొట్టించి వీళ్ళు ఫస్ట్ ದಯವಿಟ್ಟು ನಿಮ್ಗೆ ನಮ್ ನಂಬಿಕೆ ಇದೆ ವಿಜಯ್ ಸರ್, ನಮ್ ಹುಡುಗಿಗೊಂದು ನ್ಯಾಯ ಒದಗಿಸ್ಕೊಡಿ. ಇಷ್ಟು ಜನ ಹೆಣ್ಮಕ್ಳು ಬಂದು ಅವ್ರ ಮನೆ ಮುಂದೆ ಕೂತಿದೀವಿ, ನಮ್ಗೆ ಯಾವ್ದೇ ತರ ರಕ್ಷಣೆ ಇಲ್ಲ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ.